It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ನಮಸ್ಕಾರ ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಜ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಅವಳಗೆರೆದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ರೈತರ ತರಬೇತಿ ಸೌಲಭ್ಯ ಕೇಂದ್ರ ಉದ್ಘಾಟನೆ. ನಿಮ್ಮೆಲ್ಲರ ಕೇಂದ್ರದಿಂದ ಸುಸ್ಥಿರ ಕೃಷಿ ಅಭಿವೃದ್ಧಿ ಸಹಕಾರಿಯಾಗುವ ವಿಶ್ವಾಸ. ಸಣ್ಣ ನೀರಾವರಿ ಸಚಿವರ ಕೃಪಾ ಕಟಾಕ್ಷದಿಂದ ಕೆರೆ ಸ್ಥಳ ಲೇಔಟ್ ಆಗಿ ಮಾರ್ಪಡು. ಕೆರೆಗಳ ಉಳಿಯುವುದೇ ಹೇಗೆ? ವಿರೂಪಾಕ್ಷಿ ಪ್ರಶ್ನೆ. ಕಾಡಸಿದ್ದೇಶ್ವರ ಸ್ವಾಮೀಜಿಯಿಂದ ಅಶ್ಲೀಲ ಪದ ಬಳಸಿ ಸ್ವಾಮೀಜಿಗಳಿಗೆ ನಿಂದನೆ. ಕ್ಷಮೆ ಯಾಚಿಸದಿದ್ದರೆ ಬಹಿಷ್ಕಾರ. ಕೆ ಶಾಂತಪ್ಪ. ಮಹಾನಗರ ಪಾಲಿಕೆಯಲ್ಲಿ ಕಪ್ಪು ಪಟ್ಟಿಗೆ ಸೇರಿದ ಹೊರಗುತ್ತಿಗೆ ಏಜೆನ್ಸಿಗೆ ಗುತ್ತಿಗೆ ಕ್ರಮಕ್ಕೆ ರಾಜು ಪಟ್ಟಿ ಆಗ್ರಹ. ವಿಜ್ಞಾನ ಗಣಿತ ಶಿಕ್ಷಕರಿಗೆ ಎಜೆ ಅಕಾಡೆಮಿಯಿಂದ 18ರಂದು ವಿಶೇಷ ತರಬೇತಿ. ಸೈಯದ್ ತನ್ವೀರ್ ಅಹಮದ್. ಮರ್ಚಡ್ ಶಾಲೆಗೆ ಕಿಡಿಗೇಡಿಗಳಿಂದ ಬೆಂಕಿ. ಪೀಠೋಪಕರಣ ದಾಖಲೆ ಭಸ್ಮ. ಹತ್ತಿ ಮಿಲ್ಗಳಿಂದ ಟ್ರಾಫಿಕ್ ಜಾಮ್. ದಲಿತ ಸೇನೆ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ದೂರು. ವಾರ್ತೆಗಳ ವಿವರ. ಕೃಷಿ ಸಂಸ್ಕರಣೆಗಾಗಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು, ರೈತರು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಈ ಕೇಂದ್ರದ ಮೂಲಕ ರೈತರು ಮತ್ತು ವರ್ತಕರ ಮಾರುಕಟ್ಟೆ ಸಂಪರ್ಕ ಸರಳವಾಗಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಅವರಿಂದು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಲಗೇರ ಗ್ರಾಮದಲ್ಲಿ ಅಂದಾಜು 2.54 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಸದರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿ ನಬಾರ್ಡ್ ಸಂಯುಕ್ತರಾಗಿ ರೂಪಿಸಿರುವ ಕೃಷಿ ಸಂಸ್ಕರಣೆಗಾಗಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವಾದ ಕಲ್ಯಾಣ ಸಂಪದಾ ಕೇಂದ್ರವನ್ನು ರಿಬ್ಬನ್ ಕತ್ತರಿಸಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಕಲ್ಯಾಣ ಸಂಪದಾ ಕೇಂದ್ರವು ನಿಮ್ಮೆಲ್ಲರ ಕೇಂದ್ರವಾಗಿದ್ದು, ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು. ಆಹಾರ ಸಂಸ್ಕರಣಾ ವರ್ತಕರು ಬೇರೆ ಕಡೆ ಖರೀದಿ ಮಾಡುವ ಬದಲು ಇಲ್ಲೇ ಖರೀದಿ ಮಾಡುವ ಮೂಲಕ ಮಾದರಿಯ ಗುಣಮಟ್ಟ ಹಾಗೂ ಸುಸ್ಥಿರ ಕೃಷಿ ಉತ್ತೇಜಿಸಲು ಕೈಜೋಡಿಸಬೇಕು ಎಂದರು. ಉಪಯೋಗ ಆಗುತ್ತೆ. ಹಾಗೇನೆ ಶ್ರೀ ಮಾರಿಕಾಂಬಾ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಯ ವತಿಯಿಂದ ಮಾನ್ವಿ 800 ಜನರಿಗೆ ಒಟ್ಟು ಜೋರಾದ ಕರ್ತಾರವನ್ನು ಬರಬೇಕು. ಈ ಎಲ್ಲ ರೈತ ಬಂಧುಗಳಿಗೆ ಅಭೂತಪೂರ್ವವಾದ ಉಪಯೋಗ. ಮುಂದಿನ 3 ಶ್ರೀ ಮರಡಿ ಗಂಗಾಧರ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ರಾಯಚೂರು. ಶ್ರೀ ವೇದಿಕೆ ಬೆಳೆಯಿರಿ ಕಂಪನಿಯಿಂದ 968 ಜನ. ಶ್ರೀ ಹುಚ್ಚ ಬುದ್ದೇಶ್ವರ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಇಂದ 800 ಜನ. ಶ್ರೀ ಸಿಂಧನೂರು ತುಂಗಭದ್ರಾ ಫಾರ್ಮರ್ ಪ್ರೊಡ್ಯೂಸರ್ ವತಿಯಿಂದ 1000 ಜನ. ಆದ್ರೂ ಚಪ್ಪಾಳೆ ಕಡಿಮೆ ಇದೆ. ಗವಿಸಿದ್ದೇಶ್ವರ ವತಿಯಿಂದ 575 ಜನ. ಕೊಪ್ಪಳ ನೇಗಿಲೋದಯ ಗ್ರೌಂಡ್ ನೋಟ್ ಫಾರ್ಮರ್ಸ್ ಇಂದ 500 ಜನ. ಇವರೆಲ್ಲರಿಗೂ ಅಭೂತಪೂರ್ವವಾದ ಉಪಯೋಗ ಆಗಲಿದೆ. ಡಿಫೈ 4G ಇಂದ 321 ಜನ. ಅಡಿಕಾ ಫಾರ್ಮರ್ಸ್ ಇಂದ 513. ಅನ್ನದಾತ ಸಿದ್ಧಗಂಗಾ ಶ್ರೀ ಫಾರ್ಮರ್ಸ್ ಇಂದ 1053. ತುಂಗಭದ್ರಾ ಗ್ರೌಂಡ್ ನೋಟ್ ಫಾರ್ಮರ್ಸ್ ಇಂದ 519. ಕೂಡ್ಲಿಗಿ ತಾಲೂಕಾ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯಿಂದ 620 ಜನ. ಎಲ್ಲರಿಗೆ ಸಾಂಕೇತಿಕವಾಗಿ इसी विषय को 4 शब्दों में कहना चाहती हूं. ಕೃಷಿ ಉತ್ಪನ್ನಗಳಿಗ ಹೆಚ್ಚಿನ ಬೆಲೆ ಸಿಕ್ಕುತ್ತೆ. You will get better prices. ಮಾರುಕಟ್ಟೆ ಸಂಪರ್ಕ ಸರಳವಾಗುತ್ತೆ. ಮಹಿಳಾ ಸಬಲೀಕರಣ ಆಗುತ್ತೆ. ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ಸ್ ಸಿಗುತ್ತೆ. ತರಬೇತಿ ಮತ್ತು ಸಾಮ್ಯರ್ಥ
निर्माण इससे होगा, ट्रेनिंग और कैपेसिटी बिल्डिंग भी होगा. इसीलिए ಇದು ನಮ್ಮ ಎಲ್ಲರ ಕೇಂದ್ರ, ನಾಟ್ ಜಸ್ಟ್ ಗವರ್ಮೆಂಟ್ ಕೇಂದ್ರ, ಇದು ನಿಮ್ಮ ಎಲ್ಲರ ಕೇಂದ್ರ. यू शुड यूज इट बेटर. आप सब लोग किसान भाइयों बहनों इस सेंटर का, इस प्रोसेसिंग यूनिट का आप इससे अच्छा सा फायदा उठाइए. ट्रेडर्स को भी मैं यही कहूंगी, आप कहीं और से ये प्रोसेस्ड दाल खरीदने से बेहतर इनसे खरीद लिए, क्योंकि ये किसान के द्वारा चलाया गया यूनिट और किसान के प्रोडक्ट को ले आने वाले यूनिट है. इसीलिए आप सबको मॉडर्न और सस्टेनेबल रिसिलिएंट एग्रीकल्चर के लिए ऐसे चेन, वैल्यू चेन बढ़ाना, किसान के उत्पादन, प्रोसेस का उत्पादन सब आकर मार्केट में जब मिलता है सबको फायदा होता है. मैं आप सबको बहुत ही आराम से मेरे बात को सुने. उसके ಪ್ರಸ್ತುತ ದೇಶದಲ್ಲಿ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಕೊಡುವ ಕೆಲಸವಾಗಬೇಕು. ಸುಸ್ಥಿರ ಕೃಷಿಯನ್ನು ಪ್ರೋತ್ಸಾಹಿಸುವ ಮೂಲಕ ಗುಣಮಟ್ಟದ ನವೀನ ಮಾದರಿಯ ಬೆಳೆಗಳನ್ನು ಬೆಳೆಯುವ ಮೂಲಕ ಘಟಕದ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕೆಂದರು. ಈ ಭಾಗದಲ್ಲಿ ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ. ರೈತರು ಕೂಡ ಹೆಚ್ಚಿದ್ದು ರೈತರಿಗೆ ಹೆಚ್ಚಿನ ಬೆಲೆ ದೊರೆಯಲಿದ್ದು ಮಾರುಕಟ್ಟೆ ಸಂಪರ್ಕ ಸರಳವಾಗಲಿದೆ, ಜೊತೆಗೆ ಮಹಿಳೆಯರ ಸಬಲೀಕರಣಕ್ಕೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಬೀದರ್ ಜಿಲ್ಲೆಯಲ್ಲಿ ಸೋಯಾದಿಂದ ಸೋಯಾ ಹಲ್ಲು, ಸೋಯಾ ಟೋಫು, ಕಲಬುರ್ಗಿ ಜಿಲ್ಲೆಯಲ್ಲಿ ಜೊಲ್ಲಡ ಪಾಪ್ಕಾರ್ನ್, ಜೊಲ್ಲ ಪಾಪ್ಕಾರ್ನ್ಸ್, ಜೊಲ್ಲದ ಹಿತ್ತು. ಯಾದಗಿರಿ ಜಿಲ್ಲೆಯಲ್ಲಿ ಶೇಂಗಾ ಎಣ್ಣೆ, ಶೇಂಗಾ ಬೆಣ್ಣೆ. ಬೆಳ್ಳಾರಿ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಪೌಡರ್ ಮತ್ತು ಮೆಣಸಿನಕಾಯಿ ಚಕ್ಕೆ ಆರ್ ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸ್. ಕೊಪ್ಪಳ ಜಿಲ್ಲೆಯಲ್ಲಿ ಮಾವಿನಕಾಯಿ ಮತ್ತು ಪಪ್ಪಾಯ ಸಂಸ್ಕರಣೆ, ವಿಚ್ ಇಸ್ ಫ್ರೂಟ್ papaya, and either you make pulp out of it or fruit of papaya mashed and so on. ವಿಜಯನಗರ ಜಿಲ್ಲೆಯಲ್ಲಿ ಕಡಲೆಕಾಯಿ ಬೆಣ್ಣೆ, ಉಪ್ಪಿನ ಕಡಲೆಕಾಯಿ, ಚಿಕ್ಕಿ, ಹುಣಸೆ ಹಣ್ಣಿನ ತೀರುಳು. ರಾಯಚೂರು ಜಿಲ್ಲೆಯಲ್ಲಿ ತೊಗರಿ ಮತ್ತು ಬೆಳೆಗಳು, ಕಡಲೆ ಬೆಳೆಗಳು. So ये 7 units for 7 different products, all agricultural. मगर ये पूरे जिससे उत्पादन आ रही है वो सब कर्नाटका के बेंगलुरु या रायचूर सब जगह जा सकते हैं. इसमें कर्नाटका की ग्रोथ के लिए बहुत अच्छा आपसे आपके भागीदारी होगा. मगर इसमें एक अंश मैं आपके सामने रखना चाहती हूं. बेंगलुरु का डेवलपमेंट एकदम बहुत सारे कारण के वजह से, क्योंकि वो राजधानी है कर्नाटका के, आईटी सेक्टर के यूनिट सब है उधर, और उधर से मैसूर जाना और उधर से मंगलुरु जाने के लिए रास्ता, ये सब होने के कारण बेंगलुरु का डेवलपमेंट अच्छा होता है. ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರನ್ನು ಜವಳಗೇರ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ದೇಶಿ ಶೈಲಿಯ ಮಹಿಳಾ ಡೊಳ್ಳಿನ ತಂಡದವರಿಂದ ಹಾಗೂ ಪುಷ್ಪಾರ್ಪಣೆಯ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಇದೇ ವೇಳೆ ಸಚಿವರು ಕಲ್ಯಾಣ ಸಂಪದ ಕಟ್ಟಡದಲ್ಲಿನ ಕಂಪನ ಜರಡಿ ಯಂತ್ರ, ಜಿಲ್ಲಾ ಮಿಶ್ರಣ ಸಂಗ್ರಹಗಾರ, ಜಿಲ್ಲಾ ಮಿಶ್ರಣ ಯಂತ್ರ ಶುದ್ಧೀಕರಣ ಮತ್ತು ಗ್ರೈಂಡಿಂಗ್ ಯಂತ್ರ, ಬಣ್ಣ ಆಧಾರಿತ ಬೇರ್ಪಡಿಸುವ ಯಂತ್ರ, ಬೇಳೆ ಪ್ಯಾಕಿಂಗ್ ಯಂತ್ರ, ತಯಾರಾದ ವಸ್ತುಗಳ ಸಂಗ್ರಹಗಾರದ ವೀಕ್ಷಣೆ ನಡೆಸಿದರು. ಮೇಡಮ್
ಸರ್ ವಿಪಕ್ಷ ಸರ್ ಆ ಕಡೆ ಹೋಗಿ ಸರ್ ಹಣ ಬಿಡೋಣ. మేడం ఇక్కడ మనము అప్రాక్సిమేట్లీ 10 టన్ దాకా లోడ్ చేస్తున్నాము. మీరు ఎస్పీ వాళ్ళు ఉన్నవాళ్ళు మేడం డైరెక్ట్ ఉన్నారు. టోటల్ 26 విలేజెస్ కవర్డ్ మేడం. షేర్ హోల్డర్స్ అందరూ రైతుల ಬಳಿಕ ವೇದಿಕೆಯ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆಯ ಕಾರ್ಯದರ್ಶಿ ಎಂ ನಾಗರಾಜ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ನಬಾರ್ಡ್ ಅಧ್ಯಕ್ಷರಾದ ಶಾಜಿ ಕೆವಿ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟಮಾದಯ್ಯ, ಮುಖಂಡರಾದ ವೆಂಕಟರಾವ್ ನಡಗೌಡ, ಕೆ ವಿರೂಪಾಕ್ಷಪ್ಪ, ಜವಳಗೇರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಲಿಂಗ ಯಮನೂರಪ್ಪ ಹಾಗೂ ರೈತರು ಇತರರು ಇದ್ದರು. ಜಿಲ್ಲೆಯನ್ನು ಪುಣ್ಯಭೂಮಿ, ಕರ್ಮಭೂಮಿ ಎಂದು ಹೇಳಿಕೊಳ್ಳುವ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಇವರ ಕೃಪಾ ಕಟಾಕ್ಷದಿಂದಲೇ ನಗರದ ಕೃಷ್ಣಗಿರಿ ಹಿಲ್ಸ್ ಬಡಾವಣೆ ಬಳಿ ಕೆರೆಗಳನ್ನು ಒತ್ತುವರಿ ಮಾಡಲಾಗಿದ್ದು ತೆರವುಗೊಳಿಸಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೃಷ್ಣಗಿರಿ ಹಿಲ್ಸ್ ಬಳಿ ಸರ್ವೆ ನಂಬರ್ 1405ರಲ್ಲಿರುವ 20 ಎಕರೆ 2 ಎಕರೆ ಭೂಮಿಯನ್ನು ತುಂಬಳಕೆರೆ ಮತ್ತು ಆಲಂಕೆರೆ ಸಿಂಧನೂರಿನ ಬೊಬ್ಬ ರಾಮಕೃಷ್ಣ ಎಂಬುವವರು ಖರೀದಿಸಿ ಲೇಔಟ್ ಮಾಡಿದ್ದಾರೆ. ಕೆರೆ ಸ್ಥಳವನ್ನು ವಸತಿ ವಿನ್ಯಾಸವಾಗಿ ಮಾರ್ಪಡಿಸಲು ತಹಶೀಲ್ದಾರರು ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳ ಶಾಮೀಲಾಗಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಸಚಿವರಾಗಿರುವ ಎನ್ಎಸ್ ಬೋಸರಾಜ್ ಇವರು ರಾಜ್ಯದ ಎಲ್ಲ ಕೆರೆಗಳನ್ನು ರಕ್ಷಿಸುವುದಾಗಿ ಹೇಳುತ್ತಿದ್ದಾರೆ. ಆದರೆ ದಾಖಲೆಗಳಲ್ಲಿ ಕೆರೆಗಳೆಂದು ನಮೂದಿಸಿದ್ದರೂ ಖರೀದಿ ಮಾಡಿ ವಸತಿ ವಿನ್ಯಾಸವಾಗಿ ಮಾರ್ಪಡಿಸಿರುವುದನ್ನು ತೆರವುಗೊಳಿಸುತ್ತಾರೆ ಎಂದು ಪ್ರಶ್ನಿಸಿದರು. ಬೇರೆ ರಾಜ್ಯದಿಂದ ವಲಸೆ ಬಂದವರು ಕೆರೆಯ ಸ್ಥಳದಲ್ಲಿ ಲೇಔಟ್ ಮಾಡಲು ಯಾರ ಕೃಪಾ ಕಟಾಕ್ಷವಾಗಿದೆ ಎಂದು ಪ್ರಶ್ನಿಸಿದರು. ಮಂಜೂರು ಮಾಡ್ತಾರೆ, ಒಂದು ಕೆರೆಯನ್ನ ಪಾಣಿಗಳಾಗಿ ದಾಖಲೆಗಳು ಕ್ರಿಯೇಟ್ ಮಾಡ್ತಾರೆ. ಬೊಬ್ಬ ರಾಮಕೃಷ್ಣ ಅಂತೇಳಿ, ಬೊಬ್ಬ ರಾಮಕೃಷ್ಣ ಇವನು ಸಿಂಧನೂರಿನ ನಿವಾಸಿ. ಬೊಬ್ಬ ರಾಮಕೃಷ್ಣ ಅಂತೇಳಿ ಸಿಂಧನೂರಿನ ನಿವಾಸಿ. ಇವನು ವಲಸೆ ಬಂದಿರತಕ್ಕಂಥವನು, ಆಂಧ್ರದಿಂದ ಕರ್ನಾಟಕ ವಲಸೆ ಬಂದಿರತಕ್ಕಂಥವನು. ಕೃಷ್ಣಗಿರಿ ಹಿಲ್ಸ್ನ ಮಾಲೀಕ, ಬಣಿರಾಜನ ಮುಖ್ಯ ಮಾಲೀಕ, ಎರಡನೇ ಮಾಲೀಕ ಬೊಬ್ಬ ರಾಮಕೃಷ್ಣ. ಸುಮಾರು 20 ಎಕರೆ ಭೂಮಿಯನ್ನ ಪಾಣಿಗಳನ್ನ ಮಾಡಿ ಇದು ಲೇಔಟ್ ಮಾಡಿದ್ದಾರೆ. ಲೇಔಟ್ ಪಾಣಿಗಳು ಮಾಡ್ಕೊಂಡು ಲೇಔಟ್ ಮಾಡಿದ್ದಾರೆ. ಇಲ್ಲಿ ಕಂಪ್ಲೀಟ್ ಆಗಿ 2004, 1405, 1405 ಸರ್ವೆ ನಂಬರ್ಗಳು, ಎಲ್ಲ ಸರ್ವೆ ನಂಬರ್ಗಳು. ಇದು ಇವತ್ತು ಈ ಒಂದು ಕೃಷ್ಣಗಿರಿ ಹಿಲ್ಸ್ ಲೇಔಟ್ನಲ್ಲಿ
ಒಂದೊಂದು ಪ್ಲಾಟ್ 20 ಲಕ್ಷಕ್ಕೆ ಹೋಗುತ್ತೆ. ಇದು ಮಾರುತಿ ಬಡಿಗೇರವರ ಮನೆ ಪಕ್ಕದಲ್ಲೂ ಆಗುತ್ತೆ. ಇದನ್ನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಒಬ್ಬ ವಲಸೆ ಬಂದಿರತಕ್ಕಂಥ ಬೊಬ್ಬ ರಾಮಕೃಷ್ಣ ನೇರವಾಗಿ 20 ಎಕರೆ ಭೂಮಿಯನ್ನ ಕೆರೆಯ ಅಂಗಳವನ್ನ ಪ್ಲಾಟ್ಗಳ ಮಾಡ್ತಾನಂತಂದ್ರೆ ಅದಕ್ಕೆ ಕೃಪಾ ಕಟಾಕ್ಷ ಇರಲೇಬೇಕಲ್ಲ. ಅದಕ್ಕೆ ಕೃಪಾ ಕಟಾಕ್ಷ ಇರಲೇಬೇಕಲ್ಲ. ಆ ಕೃಪಾ ಕಟಾಕ್ಷ ನೇರವಾಗಿ ಸಣ್ಣ ನೀರಾವರಿ ಮಂತ್ರಿ ಆ ಕೃಪಾ ಘೋಷಿತ ನಾಟಕದ ರೂಪ ಪೋಷಿಸಿದ್ರು. ಯಾಕಂತ ಹೇಳಿದ್ರೆ ನನಗೆ ಒಂದ್ಸಲ ರವಿ ಬೋಸರಾಜ ಅಲ್ಲಿನ ಗಾರ್ಡನ್ಗೆ ಯಾವುದು ಮಂದಿರ ಇಸ್ಕಾನ್ ಟೆಂಪಲ್ ಪಕ್ಕದಲ್ಲ ಆಫೀಸ್ ಇದೆ, ಬೊಬ್ಬ ರಾಮಕೃಷ್ಣನ ಆಫೀಸ್ನಲ್ಲಿ ಒಂದ್ಸಲ ಒಂದು ಸಬ್ಜೆಕ್ಟ್ ಮಾತಾಡಿ ಕರ್ಕೊಂಡು ಹೋಗಿದ್ದಾರೆ ನನಗೆ. ಎಲ್ಲ ಕಾರ್ಪೊರೇಷನ್ ನಮ್ಮ ನಗರ ಪಾಲಿಕೆ ಸದಸ್ಯರು ಚಿಂದ ಪಾಯಿಂಟಿಂಗ್ ಅಲ್ಲಿ ನೋಡ್ತಾ ಇದ್ದೆ ನಾನು, ಇದಿಷ್ಟು ನಮ್ಮ ಕೆರೆ ಕೂಡ ಒತ್ತುವರಿ ಆಗಿದೆ. ಇದನ್ನ ನಾನು ಇವತ್ತು ಒಂದು ಕೆರೆಯನ್ನ ಉಳಿಸಕ್ ಹೋಗಿ ಆ ಕೆರೆಯನ್ನ ಒತ್ತುವರಿದಾರರಿಗೆ ರಸ್ತೆ ಮಾವಿನ ಕೆರೆಯಿಂದ ರಸ್ತೆ ನಿರ್ಮಾಣ ಕಾಲಕ ನಗರದ ಐತಿಹಾಸಿಕ ಮಾವಿನ ಕೆರೆ ಅಭಿವೃದ್ಧಿಗೆ ಸಣ್ಣ ನೀರಾವರಿ ಸಚಿವರು ಅಭಿವೃದ್ಧಿಪಡಿಸುವ ಪ್ರಚಾರ ಪಡೆದರು. ಆದರೀಗ ಭೂ ಕಬಳಿಕೆದಾರರಿಗೆ ರಸ್ತೆ ನಿರ್ಮಾಣ ಮಾಡಲು ಹೊರಟಿದ್ದಾರೆ. 127 ಎಕರೆ ಪ್ರದೇಶದ ಮಾವಿನ ಕೆರೆಯಲ್ಲಿ 7.37 ಗುಂಟೆ ಜಮೀನು ಒತ್ತುವರಿಯಾಗಿದೆ. 2 ಎಕರೆ 24 ಗುಂಟೆ ಸ್ಲಮ್ ಎಂದು ಘೋಷಿಸಿ ನೀಡಲಾಗಿದೆ. ಆದರೆ ಕೆರೆ ಸ್ಥಳಗಳಲ್ಲಿ 5-6 ಅಂತಸ್ತಿನ ಕಟ್ಟಡಗಳು, ಮನೆಗಳು, ರಸ್ತೆಗಳು ತಲೆ ಎತ್ತಿವೆ. ಕೆರೆ ಒಳಗಡೆ ರಸ್ತೆ ನಿರ್ಮಾಣ ಮಾಡಿ ಮತ್ತಷ್ಟು ಒತ್ತುವರಿಗೆ ಸಹಕರಿಸಿದಂತಾಗಿದೆ. ಈ ಹಿಂದೆ ಸಿಯತಾಲ ಬಳಿ ಚಿತ್ರಮಂದಿರ ನಿರ್ಮಾಣ ಮಾಡಲು ಮುಂದಾಗಿದ್ದರು. ಆದರೆ ಅಂದಿನ ಜಿಲ್ಲಾಧಿಕಾರಿಗಳು ಅನುಮತಿ ನೀಡಲಿಲ್ಲ. ಆದರೆ ಈಗ ಅದೇ ಕಲ್ಯಾಣ ಮಂಟಪವಾಗಿ ಬಳಸಲಾಗುತ್ತಿದೆ. ಹೆದ್ದಾರಿ ರಸ್ತೆಗಳಿಗೆ ರೈತರ ಭೂಮಿಯನ್ನು ನೋಟಿಸ್ ನೀಡದೆ ಸ್ವಾಧೀನಪಡಿಸಿಕೊಳ್ಳುವ ಜಿಲ್ಲಾಡಳಿತ ನಗರದಲ್ಲಿ ಕೆರೆಗಳನ್ನು ನಾಶ ಮಾಡಲಾಗುತ್ತಿದ್ದರೂ ಪ್ರಶ್ನಿಸುತ್ತಿಲ್ಲ. ಕೂಡಲೇ ಕೆರೆಗಳನ್ನು ಉಳಿಸಲು ದೂರು ನೀಡಲಾಗುತ್ತದೆ. ಯಾವುದೇ ಸ್ಪಂದನೆ ದೊರೆಯದೆ ಹೋದರೆ ನ್ಯಾಯಾಲಯ ಮೊರೆ ಹೋಗುವುದಾಗಿ ಹೇಳಿದರು. ಜೊತೆಯಲ್ಲಿ ಬಿಜೆಪಿಯ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರು, ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ಏನೂ ಕೆಲಸಗಳಾಗ್ತಾ ಇಲ್ಲ, ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸ್ಪಂದಿಸ್ತಾ ಇಲ್ಲ, ವಿದ್ಯುತ್ ದೀಪ ಬೆಳಗ್ತಾ ಇಲ್ಲ, ಚರಂಡಿ ವ್ಯವಸ್ಥೆ ಸರಿಯಿಲ್ಲ, ರಸ್ತೆ ವ್ಯವಸ್ಥೆ ಸರಿಯಿಲ್ಲ ಅಂತೇಳಿ ನೇರವಾಗಿ ಮಹಾನಗರ ಪಾಲಿಕೆಯ ಸದಸ್ಯರು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥದ್ದು. ಆದ ನಂತರ ಮಾಜಿ ಶಾಸಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪಾಪರೆಡ್ಡಿ ಅವರು ಕೂಡ ಇಮಿಡಿಯೇಟ್ ಆಗಿ ಸ್ಪಂದನೆ ಮಾಡಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಈ ಕ್ರಿಯೇಟ್ ಆಗಲಿಕ್ಕೆ ಒಂದು ವಾತಾವರಣ. ನಾನು ಕಳೆದ 2 ವರ್ಷಗಳ ಹಿಂದೆ ಆಮ್ತಳ ಮಾವಿನ ಕೆರೆಯ ಬಗ್ಗೆ ಸುಮಾರು 2 ಪತ್ರಿಕಾಗೋಷ್ಠಿಗಳನ್ನು ಮಾಡಿ ನಿಜಾಂ ಸರ್ಕಾರದ ಆಗಿರ್ತಕ್ಕಂಥ ಕೆರೆಯ ಅಳತೆ ಎಷ್ಟು, ಅದರಲ್ಲಿ ಎಷ್ಟೆಷ್ಟು ಜನ ಭೂ ಕಬಳಿಕೆ ಆಗಿರತಕ್ಕಂಥದ್ದು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ಮೊನ್ನೆ ಮಾತಾಡಿದೆ. ಮೊನ್ನೆ ನಮಗೆಲ್ಲರೂ ಕೂಡ ಏನು ಬಹಳ ಕನಸಿನ ಮಾವಿನ ಕೆರೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ನಾವು ಕೂಡ ಸಭೆಗೆ ಹೋಗಿದ್ವಿ. ನಮ್ಮನ್ನು ಕೂಡ ಕರೆದಿದ್ದರೆ ನಾವು ಕೂಡ ಸಭೆಗೆ ಹೋಗಿದ್ವಿ. ಆ ಸಭೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನ ಸೌಂದರ್ಯೀಕರಣ ಮಾಡ್ತಿರ್ತಕ್ಕಂಥದ್ದು ನೋಡಿದ್ರೆ, ಇವತ್ತು ಮೊನ್ನೆ ಅದಾದ ನಂತರ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಸಭೆ ಆಯಿತು. ಆ ಸಭೆಯಲ್ಲಿ ಮಾನ್ಯ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಬಸವರಾಜ್ ಅವರು, ಶಾಸಕರು, ರಾಯಚೂರಿನ ಜನಪ್ರತಿನಿಧಿಗಳೆಲ್ಲ ಕೂಡಿದಾಗ ಜಿಲ್ಲಾಧಿಕಾರಿಗಳ ಚಂದ್ರಶೇಖರ್ ಅವರು ಮಾವಿನ ಕೆರೆಯಲ್ಲಿ ಎಷ್ಟು ಜಾಗ ಉಳಿದಿದೆ ಅಂತಕ್ಕಂಥದ್ದನ್ನು ನೇರವಾಗಿ ಅವರು ಹೇಳಿರ್ತಕ್ಕಂಥದ್ದು. ಸಣ್ಣ ನೀರಾವರಿ ಸಚಿವರ ಅಧಿಕಾರವನ್ನು ಅವರ ಪುತ್ರ ರವಿ ಬೋಸರಾಜ್ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ನಗರ ಶಾಸಕರೇ ಹಕ್ಕುಚ್ಯುತಿ ಮಂಡಿಸುವುದಾಗಿ ಹೇಳಿದ್ದಾರೆ. ಈ ಹಿಂದೆ ರೀಬೂಟ್ ಎಂದು ನಗರದ ಅಭಿವೃದ್ಧಿಪಡಿಸುವುದಾಗಿ ರವಿ ಬೋಸರಾಜ್ ಪ್ರಚಾರ ಪಡೆದಿದ್ದರು. ಆದರೆ ಈಗ ರೈಸಿಂಗ್ ರಾಯಚೂರು ಹೆಸರಿನಲ್ಲಿ ಅಧಿಕಾರಿಗಳನ್ನು ಕರೆದುಕೊಂಡು ಸಭೆ ನಡೆಸಿದ್ದಾರೆ. ಇವರಿಗೆ ಅಧಿಕಾರ ನೀಡಿದ್ದು ಯಾರು ಎಂದು ಪ್ರಶ್ನಿಸಿದರು.
ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುತ್ತದೆ. ಜೆಡಿಎಸ್ ಪಕ್ಷದಿಂದಲೂ ಸಭೆ ನಡೆಸಲಾಗುತ್ತದೆ. ಸಭೆಗೆ ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳು ಬರಬೇಕಾಗುತ್ತದೆ ಎಂದರು. ನಗರದಲ್ಲಿ ಸ್ವಚ್ಛತೆ, ಬೀದಿ ದೀಪಗಳ ನಿರ್ವಹಣೆ, ಕುಡಿಯುವ ನೀರು, ರಸ್ತೆ ಅವ್ಯವಸ್ಥೆಯ ಕುರಿತು ಬಿಜೆಪಿ ಸದಸ್ಯರುಗಳೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಗರದ ವಿದ್ಯಾಭಾರತಿ ಶಾಲೆ ಬಳಿ ಇರುವ ಸೇತುವೆಯಲ್ಲಿ ಯಾವಾಗಲೂ ನೀರು ನಿಂತಿರುತ್ತವೆ. ಇದೇನಾ ರೈಸಿಂಗ್ ರಾಯಚೂರು ಎಂದು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಸಣ್ಣ ನರಸಿಂಹ ನಾಯಕ್, ರಾಮಕೃಷ್ಣ, ನರಸಪ್ಪ ಆಶಾಪುರ್, ರವಿಕುಮಾರ್, ರಾಜು ಸಂಗಟಿ, ನರಸಿಂಹ ಇದ್ದರು. ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಮತ್ತೆ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿ ಅಶ್ಲೀಲ ಶಬ್ದಗಳ ಬಳಸಿ ನಿಂದಿಸಿರುವುದು ಖಂಡನೀಯವಾಗಿದ್ದು ಕೂಡಲೇ ಕ್ಷಮೆ ಯಾಚಿಸಬೇಕು. ಇಲ್ಲದೆ ಹೋದಲ್ಲಿ ಅವರ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸುವ ಜೊತೆಗೆ ಜಿಲ್ಲೆಗೆ ಆಗಮಿಸಿದರೆ ಪ್ರತಿಭಟನೆ ನಡೆಸುವುದಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ಎಚ್ಚರಿಸಿದೆ. ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ಬಸವ ಸಂಪ್ರದಾಯದ ಇತಿಹಾಸ ಹೊಂದಿರುವ ಶ್ರೀ ಕಾಡಸಿದ್ದೇಶ್ವರ ಮಠದ ಕಣ್ಣೀರ ಸ್ವಾಮೀಜಿಗಳು ಬೀಳೂರು ವಿರಕ್ತ ಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಅಶ್ಲೀಲ ಶಬ್ದಗಳ ಬಳಕೆ ಮಾಡಿ ಮಾತನಾಡಿರುವುದು ಪೀಠಕ್ಕೆ ಶೋಭೆಯಲ್ಲ. ಅವರು ಬಳಸಿದ ಭಾಷೆ ಅವರು ಶ್ರೀಗಳಾಗಿರಲು ಲಾಯಕ ಅಲ್ಲ. ಖಾವಿ ಧರಿಸಿದ ವ್ಯಕ್ತಿಯೊಬ್ಬರ ಬಾಯಿಂದ ಬರುವ ಮಾತುಗಳೇ ಅಲ್ಲ. ಅಷ್ಟು ಕೆಟ್ಟ ಶಬ್ದಗಳಿಂದ ಮಾತನಾಡಿರುವುದು ಖಂಡನೀಯವಾಗಿದೆ. ಕೂಡಲೇ ಬಸವಾಭಿಮಾನಿಗಳ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬಹಳಷ್ಟು ಎಲ್ಲ ಬಸವಾದಿ ಶರಣರ ಪರಂಪರೆ ಅನಿಸುವಂತ ಎಲ್ಲ ಶರಣರು ಬಹಳಷ್ಟು ಜನರಲ್ಲಿ ಸೇರಿತು. ಅದೇ ನಮ್ಮ ಹಿರಿಯರು ಹೇಳಿದಂತೆ ಅನೇಕ ರಾಜ್ಯದ ಸಚಿವರು ಬಂದಿದ್ದರು, ಮುಖ್ಯಮಂತ್ರಿಗಳ ಹಾಗೆ ಆಗಿತ್ತು. ಜೊತೆಗೆ ನಮ್ಮ ಹಿರಿಯರಾದಂಥ ಆಯೋಗದ ಅಧ್ಯಕ್ಷರಾದ ನಾಗದಾಸ್ ಹಿರಿಯರು ಅವರು ಬಂದರು. ಅನೇಕ ಜನ ಅನೇಕ ರೀತಿಯಲ್ಲಿ ಅತ್ಯಂತ ಉತ್ತಮವಾದಂಥ ಸಂದೇಶವನ್ನು ಕೊಟ್ಟರು. ಅವರಲ್ಲಿ ಮಾತಾಡಿದ್ದೇವೆ ಬಸವ ಪರಂಪರೆಯ ಬಸವಾದಿ ಶರಣರ ತತ್ವ ಸಿದ್ಧಾಂತ ಏನು ಅನ್ನುವಂಥ ವಿಚಾರ ಮಾತಾಡಿದೆ. ಬಸವ ಧರ್ಮದಲ್ಲಿ ಗುಡಿ ಸಂಸ್ಕೃತಿ ಇಲ್ಲ, ತಮ್ಮ ದೇವರನ್ನೇ ದೇವಾಲಯವನ್ನು ಮಾಡಿಕೊಂಡಂಥ ಸಂಸ್ಕೃತಿ, ಆ ಒಳಗನ್ನ ದೇವರನ್ನ ಕಾಣುವ ಬಸವಾದ ಶರಣರ ಒಂದು ಪರಂಪರೆ, ಅದು ತತ್ವದ ಸಿದ್ಧಾಂತ ಅಂತ ಮಾತಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆದರೆ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಅಲ್ಲಿ ಆ ಒಂದು ಅಭಿಯಾನ ಮುಕ್ತಾಯ ಸಮಾರಂಭಕ್ಕೆ ಬಹಳ ಜನ ಬಂದಿದ್ರು, ಲಕ್ಷಾಂತರ ಜನ. ಆದರೆ ಅದನ್ನು ಸಹಿಸಿದ ಅಲ್ಲಿ ಬೇರೆ ಯಾವುದೋ ಒಂದು ಧರ್ಮ, ಯಾವುದೋ ಒಂದು ಇನ್ನೊಬ್ಬರ ಬಗ್ಗೆ ಯಾವುದು ನಿಂದನೆ ಆಗಲಿ ಬೇರೆ ವಿಚಾರ ಅಂತ ಮಾತಾಡೇ ಇಲ್ಲ. ಒಂದು ದೊಡ್ಡ ಮಠ, ಪವಿತ್ರವಾದಂಥ ದೊಡ್ಡ ಮಠ ಕಾಡಸಿದ್ದೇಶ್ವರ ಮಠದ ಶ್ರೀಗಳು ಅತ್ಯಂತ ಇಡೀ ದೇಶನ್ನ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಕಾಣುವಂಥ ಸಿದ್ದೇಶ್ವರ ಶ್ರೀಗಳ ಒಂದು ಶಿಷ್ಯರಾಗಿ ಅವರ ಬಾಯಲ್ಲಿ ಇಂಥ ಕಳಪೆ ಮಟ್ಟದ ವಿಚಾರಗಳು. ಬಸವ ಕೇಂದ್ರದ ಗೌರವಾಧ್ಯಕ್ಷ ಹರವಿ ನಾಗನಗೌಡ ಮಾತನಾಡಿ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನದ ಯಶಸ್ವಿಯನ್ನು ಸಹಿಸದೆ ಕಣ್ಣೀರಿ ಶ್ರೀಗಳು ಅವಾಚ್ಯವಾಗಿ ನಿಂದಿಸಿ ಮಾತನಾಡಿರುವುದು ಖಂಡನೀಯವಾಗಿದೆ. ಲಿಂಗಾಯತ ಮಠಾಧೀಶರ ವಿರುದ್ಧ ಕೀಳು ಮಟ್ಟದ ಶಬ್ದಗಳನ್ನು ಬಳಸಿ ಮಾತನಾಡಿರುವುದು ಅವರ ಮಾನಸಿಕ ಸ್ಥಿತಿಗೆ ನಿದರ್ಶನವಾಗಿದೆ. ಕೂಡಲೇ ಹೇಳಿಕೆಯನ್ನು ಹಿಂಪಡೆಯಬೇಕೆಂದರು. ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು, ಅವರ ಕ್ಯಾಬಿನೆಟ್ ಸಚಿವರಾದ ಶ್ರೀ ಎಂ ಬಿ ಪಾಟೀಲರು, ಇನ್ನಿತರ ಅನೇಕ ಸಚಿವರು, ಅನೇಕ ವೇದಿಕೆಗಳ ರಾಜ್ಯ ಮಟ್ಟದ ಶರಣ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂಥ ಗೋಳಿ ಚನ್ನಬಸವಣ್ಣವರು ಮತ್ತು ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಶ್ರೀ ನಾಗಮೋಹನ್ ದಾಸ್, ಅನೇಕ ಬಂಧುಗಳು, ಸುಮಾರು 300 ಜನ ಕರ್ನಾಟಕದ ಎಲ್ಲ ಕಡೆಯಿಂದ ಮಠಾಧೀಶರು ಬಂದು ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಂತ ಅವರೆಲ್ಲರೂ ಬಂದು ಬಹಳ ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮ ಆಯಿತು. ಎಲ್ಲ ವರ್ಗದ ಜನ ಅಲ್ಲಿ ಬಂದಿದ್ದರು. ಲಿಂಗಾಯತ ಅಂತೇನಿಲ್ಲ, ಎಲ್ಲ ಬಸವಾದಿ ಶರಣರ ಸಂಸ್ಕೃತಿ ಅಡಿಯಲ್ಲಿ ಬರುತ್ತೆ. ಎಲ್ಲರೂ ಬಂದು ಬಹಳ ಚೆನ್ನಾಗಿ ಮಾತಾಡಿದರು. ಆ ಕಾರ್ಯಕ್ರಮದಲ್ಲಿ ನಾವು ಯಾರನ್ನ ಟೀಕೆ ಮಾಡಿಲ್ಲ, ನಾವು ಯಾರನ್ನದಿಲ್ಲ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಹಾಕಿಕೊಟ್ಟಂತ ಅವರು ಕಾಯಕ ದಲಿತ ವರ್ಗ, ಕಾಯಕ ವರ್ಗಗಳ
ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು, ಇಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆರ್ಥಿಕ ಸೈದ್ಧಾಂತಿಕ ನೆಲೆಯಲ್ಲಿ ಮಾಡಿದರು. ಅದು ಜನಮಾನಸದಲ್ಲಿ ಹೋಗಬೇಕು, ಜನರಿಗೆ ಅದರ ಹೆಚ್ಚಿನ ಪರಿಚಯ ಆಗಬೇಕು. ಯಾಕಂದರೆ ಆ ಕಾರ್ಯಕ್ರಮಗಳನ್ನು ನಾವು ಕಾಲಾಂತರದಲ್ಲಿ ಜನರಿಗೆ ಮುಗಿಸೋಕ್ಕಾಗಿದ್ದೇವೆ. ಈ ಅಭಿಯಾನ ಮುಖಾಂತರ ಮುಗಿಸ್ಕೊಳ್ಳೋ ಒಂದೇ ಒಂದು ದೃಷ್ಟಿಯಿಂದ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಆದರೆ ಕೆಲವರಿಗೆ ಅದರ ಬಗ್ಗೆ ಇರಬೇಕಿಲ್ಲ, ಆ ಅಭಿಯಾನದ ಬಗ್ಗೆ ನೆಗೆಟಿವ್ ಇಂಟೆನ್ಷನ್ ಇರ್ತವೆ. ಇದೊಂದು ಸಮಾಜ ಅಂದರೆ ಇದು ಭಾಳ ದೊಡ್ಡ ಸಮಾಜ, ಇಲ್ಲ ಅವರವರ ಸ್ವಂತ ಅಭಿಪ್ರಾಯಗಳಿದ್ದಾವೆ. ಅವರವರ ಅಭಿಪ್ರಾಯಗಳಲ್ಲಿ ನಾವು ಯಾರು ವ್ಯತಿರಿಕ್ತಿಲ್ಲ. ಆದರೆ ಅವರು ಬಳಸಿದಂಥ ಶಬ್ದಗಳೇನಿದ್ದಾವೆ ಜನರಿಗೆ ನೋವು ಮಾಡುವುದು ಮತ್ತು ಸಮಾಜದಲ್ಲಿ ಒಂದು ರೀತಿಯ ಕೆಟ್ಟ ವಾತಾವರಣ ನಿರ್ಮಾಣ ಮಾಡುವಂಥ ಶಬ್ದಗಳನ್ನು ಪ್ರಯೋಗ ಮಾಡಿದರೆ ಆದರೆ ನಾವು ಮಾಧ್ಯಮದಲ್ಲಿ ಈಗಾಗಲೇ ನೋಡಿರ್ಬೋದು. ಇದು ಆದಮೇಲೆ ಅನೇಕ ಪ್ರತಿಭಟನೆಗಳು ಜಾರಿ ಆಗಿದ್ದಾವೆ. ಕೆಲವು ಕಡೆ ಅವರ ಮೇಲೆ ಕ್ರಮ ಕೈಗೊಳ್ಳಿ. ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಪಿ ರುದ್ರಪ್ಪ ಮಾತನಾಡಿ, ಕಾಳಸಿದ್ದೇಶ್ವರ ಮಠ ಬಸವ ಸಂಪ್ರದಾಯದಿಂದ ಬೆಳೆದು ಬಂದಿದೆ. ಆದರೆ ಕಾಳಸಿದ್ದೇಶ್ವರ ಶ್ರೀಗಳು ಗಾಂಧಿ ಹತ್ಯೆ ಮಾಡಿದರಿಂದ ಪ್ರೇರಿತವಾಗಿ ಮಾತನಾಡಿದ್ದಾರೆ. ಅವಹೇಳನಕಾರಿಯಾಗಿ ಮಾತನಾಡಿರುವುದು ಮಠಕ್ಕೂ ಶೋಭೆಯಲ್ಲ. ಅನೇಕ ಮಠಗಳಲ್ಲಿ ಬೇರೆ ಜಾತಿ ಜನರನ್ನು ಸ್ವಾಮಿಗಳನ್ನಾಗಿಸಲಾಗಿದೆ. ಅವರಿಗೆ ಮಾಹಿತಿ ಇಲ್ಲದೆ ಪೂರ್ವಗ್ರಹ ಪೀಡಿತರಾಗಿ ಮಾತನಾಡಿದ್ದಾರೆ. ಈ ಹಿಂದೆ ಬಸವ ಅಭಿಮಾನಿಗಳು ತಾಲಿಬಾನ್ಗಳು ಎಂದೆಲ್ಲ ಹೇಳಿದರು. ಆದರೆ ಅವರು ಮಾತಿನ ಶೈಲಿಯೇ ಗುಂಡಾ ವರ್ತನೆ ರೀತಿಯಲ್ಲಿದೆ. ಕೂಡಲೇ ಹೇಳಿಕೆ ಹಿಂಪಡೆಯಬೇಕೆಂದು ಕ್ಷಮೆಯಾಚಿಸಬೇಕೆಂದು ಹೇಳಿದರು. ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಿಂದ ಕಾಳಸಿದ್ದೇಶ್ವರ ಮಠ ಯಾವ ಪರಂಪರೆಗೆ ಮಠ? ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಗಳನ್ನ ಹೇಳಿದಂತ ಕಾಳಸಿದ್ದೇಶ್ವರ ಅವರು ಅದನ್ನು ಅವರು ಇವರು ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಿ. ಸರಿ, ನಮಗೆ ಇಂಥ ಒಂದು ಮಹಾನ್ ತತ್ವ ಏನಿದೆ 12ನೇ ಶತಮಾನದಲ್ಲಿ ಬೆಳಗಿದ ತತ್ವ, ಇದು ಜನಮಾನಸಕ್ಕೆ ಮುಟ್ಟಿಬಿಟ್ರೆ ಎಲ್ಲರೂ ಸಮಾನತೆ ಬರ್ತೈತಿ, ಎಲ್ಲರೂ ಧರ್ಮಕ್ಕೆ ಬಾಧ್ಯರಾಗ್ತಾರೆ ಅಂತ ತಿಳ್ಕೊಂಡು ಯಾರು ಹತ್ಯಾಕಾಂಡ ಮಾಡಿದ್ರು 12ನೇ ಶತಮಾನದಲ್ಲಿ ಅದೇ ಶಕ್ತಿಗಳ ಆಶ್ರಯ ಪಡೆದಂತ ಆ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಏನಲ್ಲ ನಡೀತಾ ಇರೋದು ಅದೇ. ಜನ 15-30 ಜಿಲ್ಲೆಗಳಲ್ಲಿ ಜನ ಅಭೂತಪೂರ್ವವಾಗಿ ಬೆಂಬಲ ಕೊಟ್ಟರಲ್ಲ, ಅದು ಅವ್ರಿಗೆ ನೋಡಕ್ ತಡ್ಕೊಳಕ್ ಈಗ ಬೈಲಿ ಬರಕ್ಕಿದ್ದೀವಲ್ಲಪ್ಪ, ಇದು ಅವರಿಗೆ ಒಳಗಿನ ತುಡಿತ ವ್ಯವಸ್ಥೆ ಬೇರೆ ಏನಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ ನಿಮಗೆಲ್ಲ ಗೊತ್ತಿರ್ತದ್ದು, ಯಾರು ಗಾಂಧೀಜಿಯನ್ನ ಹತ್ಯೆ ಮಾಡಿದ್ರು, ಯಾರು ಈ ಶರಣ ಸಂಸ್ಕೃತಿಯನ್ನ ಮುಂಚೂಣಿಗೆ ಬರ್ದಂಗೆ ನೋಡ್ಕೊಂತವ್ರು, ಅವರೆಲ್ಲರೂ ಹಿಂದೆ ಇರ್ಬೇಕು ಅಂತ ನಮ್ಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಉದ್ದೇಶ ಏನಿದೆ, ನಮಗೆ ಸಿದ್ದರಾಮಯ್ಯನವರು ಅಷ್ಟೇ, ಮೋದಿಯವರು ಅಷ್ಟೇ, ನಮ್ಮ ಬಸವಣ್ಣನವರ ತತ್ವಕ್ಕೆ ಪ್ರಚಾರ ಮಾಡೋದಕ್ಕೆ ಏನು ಕೊಟ್ಟರು ಅವರು ಅಂದರೆ 3-4 ದೊಡ್ಡ ಸಹಾಯಗಳನ್ನು ಸಿದ್ದರಾಮಯ್ಯನವರು ಮಾಡಿದರು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯಕ್ಕೆ, ಬಿಜಾಪುರ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಅಂತ ಇಟ್ಟರು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರು ಭಾವಚಿತ್ರ ಹಾಕಕ್ಕೆ ಹೇಳಿದರು. ಮತ್ತು ಮೊನ್ನೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದರು. ಇವತ್ತೇ ಮೋದಿಯವರು ಬೇಕಾದ್ರೆ ಭಾರತದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡಲಿ, ಅವ್ರನ್ನು ನಾವು ಸನ್ಮಾನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜೆ ಬಸವರಾಜ್, ಚನ್ನಬಸವಣ್ಣ, ಎಂ ವಿರೂಪಾಕ್ಷಿ ಇದ್ದರು. ಮಹಾನಗರ ಪಾಲಿಕೆಯಿಂದ 136 ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಕರೆಯಲಾಗಿದ್ದ ಟೆಂಡರ್ನಲ್ಲಿ ಕಪ್ಪು ಪಟ್ಟಿಗೆ ಸೇರಿದ ಶಾರ್ಪ್ ವಾಚ್ ಇನ್ವೆಸ್ಟಿಗೇಷನ್ ಸೆಕ್ಯೂರಿಟಿ ಸರ್ವಿಸ್ ಮೈಸೂರು ನೀಡುವ ಮೂಲಕ ಅಕ್ರಮ ಎಸೆಯಲಾಗಿದೆ ಎಂದು ಮಾಹಿತಿ ಹಕ್ಕು ವೇದಿಕೆ ಸದಸ್ಯ ರಾಜು ಪಟ್ಟಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶಾಪ್ ಸಂಸ್ಥೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಹೊರಡಿಸಲಾದ ಆದೇಶದೊಂದಿಗೆ ಮಹಾನಗರ ಪಾಲಿಕೆ ದೂರು ನೀಡಲಾಗಿತ್ತು. ಆದರೂ ಪರಿಗಣಿಸದೆ ಟೆಂಡರ್ ನಿಯಮಗಳನ್ನು ಉಲ್ಲಂಘಿಸಿ ಆದೇಶ ನೀಡಿರುವುದು ಹಲವಾರು ಸಂಶಯಗಳಿಗೆ ಕಾರಣವಾಗಿದೆ. 2025 ಜೂನ್ 17ರಂದು ಪಾಲಿಕೆಯಿಂದ ಹೊರಗುತ್ತಿಗೆ ಈ ಟೆಂಡರ್ ಆಹ್ವಾನಿಸಲಾಗಿತ್ತು. ಕಪ್ಪು ಪಟ್ಟಿಗೆ ಸೇರಿದ ಸಂಸ್ಥೆಯನ್ನು ಬಿಡ್ನಿಂದ ತಿರಸ್ಕರಿಸದೆ ತಾಂತ್ರಿಕ ಮತ್ತು ಆರ್ಥಿಕ ಬಿಡ್ ಮೌಲ್ಯಮಾಪನ ಮಾಡಿ ಜುಲೈ 14ರಂದು ಗುತ್ತಿಗೆ ಒಪ್ಪಂದ ಸ್ವೀಕಾರ ಪತ್ರ ನೀಡಲಾಗಿದೆ. ಒಪ್ಪಂದದಂತೆ 20 ದಿನದಲ್ಲಿ ಗುತ್ತಿಗೆ ಒಪ್ಪಂದ ಕಾರ್ಯಗತಗೊಳಿಸಬೇಕೆಂಬ ನಿಯಮವಿದ್ದರೂ ಆರ್ಥಿಕ ಇಲಾಖೆ ಆದೇಶಗಳನ್ನು ಪಾಲಿಸದೆ 120 ವಿಳಂಬವಾಗಿ ಆದೇಶ ನೀಡಲಾಗಿದೆ. ಕಂದಾಯ ಇಲಾಖೆ 3 ವರ್ಷಗಳ ಅವಧಿಗೆ ಕಪ್ಪು ಪಟ್ಟಿಗೆ ಸೇರಿಸಿ ಯಾವುದೇ ಟೆಂಡರ್ ಭಾಗವಹಿಸುವಂತೆ ನಿರ್ಬಂಧಿಸಲಾಗಿದೆ. ಆದರೆ ಪಾಲಿಕೆ ಆಯುಕ್ತರು ಒಳ ಒಪ್ಪಂದ ಮಾಡಿಕೊಂಡು ಜುಲೈ 14ರಂದು LOI ನಂಬರ್ ನೀಡಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರ ಹೊರಡಿಸಿರುವ ಮೀಸಲು ನಿಯಮಗಳನ್ನು ಸಹ ಗಾಳಿಗೆ ತೂರಲಾಗಿದೆ. SC/ST ಹಿಂದುಳಿದ ವರ್ಗ ಹಾಗೂ ಮಹಿಳಾ ಮೀಸಲಾತಿ ನಿಯಮಗಳನ್ನು ಅನುಸರಿಸಿಲ್ಲ. ಕೂಡಲೇ ಟೆಂಡರ್ ರದ್ದುಗೊಳಿಸಿ ಹೊಸ ಟೆಂಡರ್ ಕರೆಯಬೇಕೆಂದು ಜಿಲ್ಲಾ ಉಸ್ತುವಾರಿ ಹಾಗೂ ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳಿಗೆ ದೂರು ನೀಡುವುದಾಗಿ ಹೇಳಿದರು. ಸ್ವೀಕಾರ ಮಾಡಿದ್ದೀವಿ. ಅದಾದ ನಂತರ 14/7 ಸರ್, ಆ 14/7 ಕೊಟ್ಟಾಗ ಸರ್
ಟೈಮ್ ಲೈನ್ ಎರಡು KTTP ಕಾಯ್ದೆ 2022 ನಿಯಮಗಳು ಏನು ಹೇಳ್ತಾವಂದರೆ 20 ದಿವಸ ಒಳಗಡೆ LOI ಅಂದರೆ ಈ ಫೈನಾನ್ಷಿಯಲ್ ಬಿಡ್ನಲ್ಲೇ ನೋಡಿ ಸರ್, ಅವಾರ್ಡಿಂಗ್ ಕಾಂಟ್ರಾಕ್ಟ್ ಇಶ್ಯೂ ಆಫ್ LOI 17 days, ಫರ್ನಿಷಿಂಗ್ ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ 90 days, ಅಂದರೆ 70, 90 ಅಂದರೆ 20 ದಿವಸ ಆಗ್ತದೆ. LOI ಕೊಟ್ಟಮೇಲೆ 20 ದಿವಸದೊಳಗೆ ಅವ್ರಿಗೆ ಕಾರ್ಯಾದೇಶ ಒಪ್ಪಂದ ಕರಾರು ಪ್ರಮಾಣ ಪತ್ರ ಕೊಡ್ಬೇಕು ಅವ್ರಿಗೆ. ಇಲ್ಲಿ ಮೊನ್ನೆ 10ಕ್ಕೆ ಆಗಿದೆ ಅಂದರೆ ಸರಿಸುಮಾರು 110 ದಿನಗಳು, ಅಂದರೆ 14/7 ಕೊಟ್ಟರೆ ಅಂದರೆ ಸರಿಸುಮಾರು ಇವತ್ತಿಗೆ 90 ದಿವಸ ಆಯಿತು. 90 ಐ ಥಿಂಕ್ 120 ದಿವಸ ಆಯಿತು ಇವತ್ತಿಗೆ. ಅಂದರೆ ಡಿಲೇಗಳು ಯಾಕೆ ಮಾಡಕತ್ತೀರಿ ಅಂದರೆ ಇವೆಲ್ಲ ಈ ಪ್ರಕರಣಗಳಿಂದ ಇವನ್ನ ಬಚಾವ್ ಮಾಡಲು ಮತ್ತು ಅವ್ರಿಗೆ ಒಳ ಒಪ್ಪಂದ ಮಾಡಿಕೊಡ್ತಕ್ಕಂಥದ್ದು. ಈ ಯಾವುದೇ ಆಗಿ ಸರ್ಕಾರ ಯಾಕೆ ನಿಯಮಗಳು ರೂಪ ಅಂದರೆ ಟೈಮ್ ಲೈನ್ ಅಂದರೆ ಈ ಕೆಲವು ಭ್ರಷ್ಟಾಚಾರ ಮಾಡ್ಬೋದು, ಕೈ ಕೆಳಕ ಆಗ್ಬೋದು, ಅಪಾಯ ಹೆಚ್ಚಿಸ್ತದ. ಆ ಅಪಾಯಗಳನ್ನು ಹೆಚ್ಚಿಸಬಾರ್ದು ಅಂತೇಳಿ ಒಂದು ಉದ್ದೇಶದಿಂದ ಸರ್ಕಾರ ಸುತ್ತಲುಗಳು ಪ್ರತಿ ಕಾಯ್ದೆಗಳು ಹೇಳ್ತಾವೆ ಸರ್, ಸುತ್ತಲುಗಳು ಹೇಳ್ತವೆ ಈ ರೀತಿ ನೀವು ಮಾಡಬೇಡ್ರಿ, ಮಾಡಿದ್ರೆ ನಿಮ್ಮ ಮೇಲೆ KTTP ಕಾಯ್ದೆ 23 ಸೆಕ್ಷನ್ ಅದು ಏನು ಹೇಳ್ತದ 3 ವರ್ಷ ಕಠಿಣ ಶಿಕ್ಷೆ ಅಂತ ವೈಲೇಷನ್ ಮಾಡಿದ್ದಾರೆ. ಯಾರು ಕಮಿಷನರು ಟೆಂಡರ್ ಆಹ್ವಾನಿಸೋದು, ಟೆಂಡರ್ ಆಕ್ಸೆಪ್ಟ್ ಅಥಾರಿಟಿ ಯಾರು ಜಿಲ್ಲಾಧಿಕಾರಿಗಳು. ಆ ಜಿಲ್ಲಾಧಿಕಾರಿಗಳು ಒಂದು ಫೈನಾನ್ಷಿಯಲ್ ಬಿಟ್ನಲ್ಲಿ ಓಪನ್ ಮಾಡ್ತಾರೆ, ಅದರಲ್ಲಿ ಎಲ್ಲೂ ಶಾರ ಇಲ್ಲ, ಇವರಿಗೆ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ, ಇಂಥ ದೂರುಗಳು ಬಂದಿವೆ ಅಂತೇಳಿ ಅಲ್ಲಿ ಸಭೆ ನಡವಳಿಕೆಯಲ್ಲಿ ಬಂದಿಲ್ಲ. ಈ ಸಂದರ್ಭದಲ್ಲಿ ಮಾಹಿತಿ ಹಕ್ಕು ವೇದಿಕೆ ಅಧ್ಯಕ್ಷ ಸಬ್ಬಲಿ ಸಾಬ್, ಮಹೇಶ್ ಕುಮಾರ್, ಬಸವರಾಜ್ ಹೊಸೂರ್, ವೆಂಕಟರಾಮ್ ರೆಡ್ಡಿ ಇದ್ದರು. ಎಜೆ ಅಕಾಡೆಮಿಯಿಂದ ಜಿಲ್ಲಾ ಅಂತರ್ ಶಾಲಾ ವಿಜ್ಞಾನ ಮೇಳದ ಅಂಗವಾಗಿ ಅಕ್ಟೋಬರ್ 18ರಂದು ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ವಿಶೇಷ ತರಬೇತಿ ಕಾರ್ಯಾಗಾರ ನಗರದ ಗಾಲಿಬ್ ಮೆಮೋರಿಯಲ್ ಟ್ರಸ್ಟ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಅಕಾಡೆಮಿ ಸದಸ್ಯ ಸೈಯದ್ ತನ್ವೀರ್ ಅಹಮದ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿ ಆವಿಷ್ಕಾರದ ಕುರಿತು ಪ್ರೇರಣೆ ನೀಡಲು ಅಕಾಡೆಮಿ ಕಳೆದ 5 ವರ್ಷಗಳಿಂದ ವಿಜ್ಞಾನ ಮೇಳ ಆಯೋಜಿಸುತ್ತಾ ಬಂದಿದೆ. ಮಕ್ಕಳ ಮನಸ್ಸನ್ನು ಸಂಶೋಧನೆ ಸ್ಫೂರ್ತಿಯಾಗಿ ಬೆಳೆಸಲು ಸರ್ಕಾರಿ ಅನುದಾನಿತ ಶಾಲಾ ಶಿಕ್ಷಕರಿಗೆ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ. ಸಂಶೋಧನಾ ಆಧಾರಿತವಾಗಿ ಮಕ್ಕಳನ್ನು ಸಿದ್ಧಪಡಿಸಿ ಶಿಕ್ಷಕರಿಗೆ ತರಬೇತಿ ನೀಡಲಾಗುತ್ತದೆ. ಜಿಲ್ಲೆ ಮಾತ್ರವಲ್ಲದೆ ನೆರೆ ರಾಜ್ಯ ಹಾಗೂ ಜಿಲ್ಲೆಗಳಲ್ಲಿಯೂ ವಿಜ್ಞಾನ ಮೇಳ ಶಿಕ್ಷಕರಿಗೆ ತರಬೇತಿಯನ್ನು ಅಕಾಡೆಮಿ ಆಯೋಜಿಸುತ್ತಿದೆ. ತರಬೇತಿಯಲ್ಲಿ ವಿಜ್ಞಾನ ಪ್ರದರ್ಶನ, ಕೈಪಿಡಿಯನ್ನು ಕನ್ನಡ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಯಲ್ಲಿ ನೀಡಲಾಗುತ್ತದೆ. ಜಿಲ್ಲೆ ಎಲ್ಲ ಸರ್ಕಾರಿ, ಖಾಸಗಿ ಶಾಲೆಗಳ ವಿಜ್ಞಾನ ಶಿಕ್ಷಕರು ಆಗಮಿಸುವಂತೆ ಮನವಿ ಮಾಡಿದರು. ಅಕ್ಟೋಬರ್ 25 ಶನಿವಾರದಂದು ಗಾಲಿಬ್ ಲೈಬ್ರರಿ ಹಮ್ಮಿಕೊಳ್ತಾ ಇದ್ದೇವೆ. ವಿಜ್ಞಾನ ಮತ್ತು ಸಂಶೋಧನೆ ಮಾತು ಬಂದಾಗ ನಾವು ನಮ್ಮ ದೇಶದ ಸಾಧನೆಗಳತ್ತ ಗಮನ ಹರಿಸಬೇಕಾಗುತ್ತೆ. ಭಾರತಕ್ಕೆ ಕೊನೆಯದಾಗಿ ನೊಬೆಲ್ ಪ್ರಶಸ್ತಿ ಸಿಕ್ಕಿರುವಂಥದ್ದು 1930ರಲ್ಲಿ, ಅದು CV ರಾಮನ್ ಅವರಿಗೆ. ಭಾರತ ಮೂಲ ವಿಜ್ಞಾನಿ, ಆದರೆ 2009ರಲ್ಲಿ ವೆಂಕಟರಾಮನ್ ಅವರಿಗೆ ಸಿಕ್ಕಿದೆ. ಆದರೆ ಅವರು ಭಾರತ ಮೂಲ ವಿಜ್ಞಾನಿ ಅಲ್ಲ. ಭಾರತ ಮೂಲ ವಿಜ್ಞಾನಿ ಅಂತ ಹೇಳಿದ್ರೆ ಅದು ಡಾಕ್ಟರ್ CV ರಾಮನ್ ಅವರಿಗೆ 1930ರಲ್ಲಿ. ಆದರೆ ಕಳೆದ 94 ವರ್ಷ ಕಳೆದರೂ ಕೂಡ ಭಾರತ ಮೂಲ ವಿಜ್ಞಾನಿಗೆ ವಿಜ್ಞಾನ ವಿಭಾಗದಲ್ಲಿ ಇಲ್ಲಿಯವರೆಗೆ ಯಾವುದೇ ನೊಬೆಲ್ ಪ್ರಶಸ್ತಿ ನಮ್ಮ ಭಾರತಕ್ಕೆ ಸಿಕ್ಕಿಲ್ಲ. ಇದರ ಬಗ್ಗೆ ಒಮ್ಮೆ ಡಾಕ್ಟರ್ ವೆಂಕಟರಾಮನ್ ಅವರು ಕೇಳಲಾಯಿತು, ಭಾರತಕ್ಕೆ ಇನ್ನೊಂದು ನೊಬೆಲ್ ಪ್ರಶಸ್ತಿ ಸಿಗಬೇಕಾದ್ರೆ ಭಾರತ ಏನು ಮಾಡಬೇಕು ಅಂತ ಹೇಳಿ. ಆಗ ಡಾಕ್ಟರ್ ವೆಂಕಟರಾಮನ್ ಹೇಳ್ತಾರೆ, ಪ್ರಾಥಮಿಕ ಹಂತದಿಂದ ಮಕ್ಕಳಿಗೆ ಸಂಶೋಧನೆಯ ಬಗ್ಗೆ ಜ್ಞಾನವನ್ನು ಕೊಡಬೇಕು, ಸಂಶೋಧನೆಯನ್ನು ಪ್ರಾಥಮಿಕ ಹಂತದಲ್ಲೇ ಅಳವಡಿಸಬೇಕು ಅಂತ ಹೇಳಿ. ಆದ್ದರಿಂದ ನಾವು ಈಗಾಗಲೇ ಹಲವಾರು ಬಾರಿ ರಾಯಚೂರು ಜಿಲ್ಲೆಯಲ್ಲಿ ನಾವು ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ 5ನೇ ಬಾರಿಗೆ ನಾವು ಈ ಒಂದು ವಿಜ್ಞಾನ ಮೇಳವನ್ನು ರಾಯಚೂರು ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಈ ವಿಜ್ಞಾನ ಮೇಳವು ಕೇವಲ ಸ್ಪರ್ಧೆಯಲ್ಲ, ಬದಲಾಗಿ ಇದೊಂದು ಆವಿಷ್ಕಾರದ ತೊಟ್ಟಿಲು. ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಪ್ರಶ್ನೆ ಕೇಳುವ, ಪ್ರಯೋಗ ಮಾಡುವ, ಸಂಶೋಧನೆ ಮಾಡುವ ಮತ್ತು ವಾತಾವರಣ ಸಿಕ್ಕಾಗ ಅವರಲ್ಲಿ ಹೊಸ ಆವಿಷ್ಕಾರಗಳು ಹುಟ್ಟುತ್ತವೆ. ನಾವು ಶಿಕ್ಷಣದಲ್ಲಿ ಸಂಶೋಧನೆ ಆದ್ಯತೆ ನೀಡಿದರೆ ಮುಂದಿನ ನೊಬೆಲ್ ಪ್ರಶಸ್ತಿಯು ರಾಯಚೂರು ಜಿಲ್ಲೆಯ ಶಾಲೆಯ ವಿದ್ಯಾರ್ಥಿಗಳಿಂದ ಹೊರಹೊಮ್ಮಬೇಕು ಎಂಬ ಆಸೆಯೊಂದಿಗೆ ನಾವು ಈ ಒಂದು ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಆದ್ದರಿಂದ ಎಜೆ ಅಕಾಡೆಮಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ 4ನೇ ತರಗತಿಯಿಂದ 10ನೇ ತರಗತಿಯವರೆಗೆ ರಾಯಚೂರು, ಮಾನ್ವಿ, ಸಿನ್ನನೂರು, ಮಸ್ಕಿ, ಲಿಂಗಸೂಗೂರು, ದೇವದುರ್ಗ ವಿದ್ಯಾರ್ಥಿಗಳಿಗೆ ಈ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದೆ. ಅದರ ಅಂಗವಾಗಿ ಈ ಸಂದರ್ಭದಲ್ಲಿ ಅಕಾಡೆಮಿ ಅಧ್ಯಕ್ಷ ಅಬ್ದುಲ್ ಜಾವೇದ್ ಮಣಿಯಾರ್, MAH ಮುಖಿ ಇದ್ದರು. ಸರ್ಕಾರಿ ಶಾಲೆಯ ಕೊಠಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಘಟನೆ ತಾಲೂಕಿನ ಮಂಜಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರ್ಚಳಿ ಗ್ರಾಮದಲ್ಲಿ ನಡೆದಿದೆ. ಮರ್ಚಳಿ ಗ್ರಾಮದ ಕುವೆಂಪು ಮಾದರಿಯ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕೊಠಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳಿಗೆ ಸುಟ್ಟು ಹೋಗಿವೆ.
ಕೊಠಡಿಯಲ್ಲಿದ್ದ ಪೀಠೋಪಕರಣ, ಕಂಪ್ಯೂಟರ್, ಶಾಲಾ ದಾಖಲೆಗಳು ಸೇರಿ ಇತರೆ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಕಿಡಿಗೇಡಿಗಳು ಶಾಲಾ ಕೊಠಡಿಯ ಕಿಟಕಿ ಬಾಗಿಲು ಮುರಿದು ಬೆಂಕಿ ಹಚ್ಚಿದ್ದಾರೆ ಎಂದು ಶಾಲಾ ಮುಖ್ಯೋಪಾಧ್ಯಾಯರು ದೂರಿದ್ದಾರೆ. ಈ ಶಾಲೆಯಲ್ಲಿ ಈ ಹಿಂದೆಯೂ ಕಿಡಿಗೇಡಿಗಳು ಬಾಗಿಲು ಮುರಿದು ಟಿವಿ, ಕಂಪ್ಯೂಟರ್ಗಳಿಗೆ ಹಾನಿ ಉಂಟು ಮಾಡಿದರು. ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ದೂರು ನೀಡಲಾಗಿತ್ತು. ಇದೀಗ ಮತ್ತೆ ಕಿಡಿಗೇಡಿಗಳು ಶಾಲೆ ಕೊಠಡಿಗೆ ಬೆಂಕಿ ಹಚ್ಚಿದ್ದಾರೆ. ಈ ಕುರಿತು ಮೇಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ನಗರದ ಹೈದರಾಬಾದ್ ಮುಖ್ಯ ರಸ್ತೆಯಲ್ಲಿರುವ ಹತ್ತಿ ಮಿಲ್ಲುಗಳಿಂದಾಗಿ ಸಂಚಾರದಲ್ಲಿ ವಿಪರೀತ ಅಡಚಣೆ ಉಂಟಾಗುತ್ತಿರುವ ಕುರಿತು ದಲಿತ ಸೇನೆ ಜಿಲ್ಲಾ ಸಮಿತಿಯು ಜಿಲ್ಲಾಧಿಕಾರಿಗೆ ಲಿಖಿತ ದೂರು ಸಲ್ಲಿಸಿದ್ದಾರೆ. ದಲಿತ ಸೇನೆ ಜಿಲ್ಲಾ ಅಧ್ಯಕ್ಷ ಮಾರುತಿ ಚಿಕ್ಕಸುಗೂರ್ ಅವರು ದೂರು ಪತ್ರ ನೀಡಿದ್ದಾರೆ. ಹತ್ತಿ ಮಿಲ್ಲುಗಳಿಗೆ ಬರುವ ರೈತರ ವಾಹನಗಳಿಗೆ ಪ್ರತ್ಯೇಕ ಸರ್ವಿಸ್ ರಸ್ತೆ ವ್ಯವಸ್ಥೆ ಮಾಡದೆ ನೇರವಾಗಿ ಮುಖ್ಯ ರಸ್ತೆಯಲ್ಲಿಯೇ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ದಿನಾಲೂ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ಇದರ ಪರಿಣಾಮವಾಗಿ ಶಾಲಾ ಬಸ್ಗಳು, ಆಂಬ್ಯುಲೆನ್ಸ್ಗಳು ಹಾಗೂ ತುರ್ತು ಸೇವಾ ವಾಹನಗಳು ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುತ್ತಿವೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಯರಮರಸ್ದಿಂದ ವೈಟಿಪೇಸ್ ರಸ್ತೆಗೆ ಪ್ರಮುಖ ಸಂಪರ್ಕ ಮಾರ್ಗವಾದ ಈ ರಸ್ತೆಯಲ್ಲಿ ಆಗಾಗ ಅಪಘಾತಗಳು ಸಂಭವಿಸುತ್ತಿದ್ದು, ರಸ್ತೆ ಅಗಲೀಕರಣಕ್ಕಾಗಿ ಅಧಿಕಾರಿಗಳು ಕ್ರಮಕ್ಕೆ ಕೈಗೊಳ್ಳದಿರುವುದನ್ನು ಅವರು ಆಕ್ಷೇಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಿಲ್ಲುಗಳ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಾಗೂ ರಸ್ತೆಯ ಎರಡೂ ಬದಿಯಲ್ಲಿರುವ ಗಿಡಗಂಟೆಗಳನ್ನು ತೆರವುಗೊಳಿಸಿ ಸಂಚಾರ ಸುಗಮಗೊಳಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಈ ವಿಷಯವನ್ನು ಕಡೆಗಣಿಸಿದ್ದಲ್ಲಿ ದಲಿತ ಸೇನಾ ಉಗ್ರ ಹೋರಾಟ ನಡೆಸುವುದಾಗಿ ಜಿಲ್ಲಾ ಸಮಿತಿ ದೂರಿನಲ್ಲಿ ಎಚ್ಚರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅವಳಗೆರೆದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ರೈತರ ತರಬೇತಿ, ಸೌಲಭ್ಯ ಕೇಂದ್ರ ಉದ್ಘಾಟನೆ. ನಿಮ್ಮೆಲ್ಲರ ಕೇಂದ್ರದಿಂದ ಸುಸ್ಥಿರ ಕೃಷಿ ಅಭಿವೃದ್ಧಿ ಸಹಕಾರಿಯಾಗುವ ವಿಶ್ವಾಸ. ಸಣ್ಣ ನೀರಾವರಿ ಸಚಿವರ ಕೃಪಾ ಕಟಾಕ್ಷದಿಂದ ಕೆರೆ ಸ್ಥಳ ಲೇಔಟ್ ಆಗಿ ಮಾರ್ಪಾಡು. ಕೆರೆಗಳ ಉಳಿಯುವುದೇ ಹೇಗೆ? ವಿರೂಪಾಕ್ಷಿ ಪ್ರಶ್ನೆ. ಕಾಡಸಿದ್ದೇಶ್ವರ ಸ್ವಾಮೀಜಿಯಿಂದ ಅಶ್ಲೀಲ ಪದ ಬಳಸಿ ಸ್ವಾಮೀಜಿಗಳಿಗೆ ನಿಂದನೆ, ಕ್ಷಮೆ ಯಾಚಿಸದಿದ್ದರೆ ಬಹಿಷ್ಕಾರ. ಕೆ ಶಾಂತಪ್ಪ. ಮಹಾನಗರ ಪಾಲಿಕೆಯಲ್ಲಿ ಕಪ್ಪು ಪಟ್ಟಿಗೆ ಸೇರಿದ ಹೊರಗುತ್ತಿಗೆ ಏಜೆನ್ಸಿಗೆ ಗುತ್ತಿಗೆ, ಕ್ರಮಕ್ಕೆ ರಾಜು ಪಟ್ಟಿ ಆಗ್ರಹ. ವಿಜ್ಞಾನ ಗಣಿತ ಶಿಕ್ಷಕರಿಗೆ ಎಜೆ ಅಕಾಡೆಮಿಯಿಂದ 18ರಂದು ವಿಶೇಷ ತರಬೇತಿ. ಸೈಯದ್ ತನ್ವೀರ್ ಅಹಮದ್. ಮರ್ಚರ್ಡ್ ಶಾಲೆಗೆ ಕಿಡಿಗೇಡಿಗಳಿಂದ ಬೆಂಕಿ, ಪೀಠೋಪಕರಣ, ದಾಖಲೆ ಭಸ್ಮ. ಹತ್ತಿ ಮಿಲ್ಗಳಿಂದ ಟ್ರಾಫಿಕ್ ಜಾಮ್, ದಲಿತ ಸೇನೆ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ದೂರು.